ನಮಸ್ಕಾರ ಸ್ನೇಹಿತರೆ, ಇದೇ ನಮ್ಮ ಕೊನೆ ಜನ್ಮ ಆಗಿದ್ರೆ ನಮಗೆ ಯಾವುದಾದ್ರೂ ಸೂಚನೆಗಳು ಕಾಣಿಸುತ್ತವ? ಯಾವ ರೀತಿ ನಾವು ನಮಗೆ ಇನ್ನೊಂದು ಜನ್ಮ ಇಲ್ಲ ಅಂತ ತಿಳ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಕೆಲವು ಸೂಚನೆಗಳನ್ನ ತಿಳಿಸ್ಕೊಡ್ತೀನಿ. ಕೆಲವರಿಗೆ ಇದರಲ್ಲಿ ಎಲ್ಲಾ ಸೂಚನೆಗಳು ಕೂಡ ಕಾಣಿಸಿದ್ರೆ, ಇನ್ನು ಕೆಲವರಿಗೆ 2-3 ಸಂಕೇತಗಳು ಮಾತ್ರನೇ ಕಾಣುತ್ತವೆ. ಅಂತವರು ಅಂದ್ರೆ ಮೋಕ್ಷನ ಬಯಸೋರು ಉಳಿದ ಎಲ್ಲಾ ಸೂಚನೆಗಳನ್ನ ಕೂಡ ಸಂಪಾದನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ನಿಜ ಹೇಳಬೇಕು ಅಂದ್ರೆ ನಮಗೆ ಮೋಕ್ಷ ಬೇಕು ಅಂತ ನಾವು ಶ್ರಮ ಪಟ್ಟಾಗ ಮಾತ್ರನೇ ನಮಗೆ ಮೋಕ್ಷ ಸಿಗುತ್ತೆ. ನಿಜ ಹೇಳಬೇಕು ಅಂದ್ರೆ ನಮಗೆ ಮೋಕ್ಷ ಬೇಕು ಅಂತ ನಾವು ಶ್ರಮ ಪಟ್ಟಾಗ ಮಾತ್ರನೇ ನಮಗೆ ಮೋಕ್ಷ ಸಿಗುತ್ತೆ. ಈಗ ನಾವು ನಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಂಡ ಮೇಲೆ ಅಂದ್ರೆ ಮೋಕ್ಷ ಪಡೆಯೋ ಅರ್ಹತೆ ಸಂಪಾದನೆ ಮಾಡಿಕೊಂಡ ಮೇಲೆ ನಾವು ಮೃತಪಟ್ಟ ನಂತರ ನಮ್ಮ ಆತ್ಮನ ದೇವರು ಪ್ರಶ್ನೆ ಮಾಡ್ತಾರೆ, ನಿನಗೆ ಅತ್ಯದ್ಭುತವಾದ ಜನ್ಮ ನಾನು ಕೊಡ್ತೀನಿ. ಅಂದ್ರೆ ನಿನಗೆ ಆ ಜನ್ಮದಲ್ಲಿ ಯಾವುದೇ ರೀತಿಯಾದ ಕಷ್ಟ, ದುಃಖ, ನೋವು, ಅಳು ಇರಲ್ಲ. ಅಂದ್ರೆ ನಿನಗೆ ಆ ಜನ್ಮದಲ್ಲಿ ಯಾವುದೇ ರೀತಿಯಾದ ಕಷ್ಟ, ದುಃಖ, ನೋವು ಇರಲ್ಲ. ಸುಖ ಭೋಗಗಳನ್ನ ನೀನು ಅನುಭವಿಸಬಹುದು. ಅಂತ ಜನ್ಮನ ನೀನು ಸ್ವೀಕರಿಸ್ತೀಯ ಅಥವಾ ಮೋಕ್ಷ ಪಡ್ಕೋತೀಯ ಅಂತ ಪ್ರಶ್ನೆ ಮಾಡ್ತಾರೆ. ಕೆಲವರು ಕೈಲಾಸದಲ್ಲಿ ಬದುಕಬೇಕು ಅಂತ ಕೇಳ್ತಾರೆ, ಕೆಲವರು ವೈಕುಂಠದಲ್ಲಿ ಇರಬೇಕು ಅಂತ ಕೇಳ್ತಾರೆ, ಕೆಲವರು ಸ್ವರ್ಗಾನ ಕೇಳ್ತಾರೆ, ಕೆಲವರು ಸುಖ ಭೋಗಗಳನ್ನ ಅನುಭವಿಸುವಂತ ಇನ್ನೊಂದು ಜನ್ಮನ ಕೇಳ್ತಾರೆ, ಕೆಲವರು ಮಾತ್ರನೇ ಮೋಕ್ಷ ಬೇಕು ಅಂತ ಕೇಳ್ತಾರೆ. ಇಲ್ಲಿ ಮೋಕ್ಷ ಅಂದ್ರೆ ನಮ್ಮ ಆತ್ಮಕ್ಕೆ ಅದೇ ಅಂತ್ಯ. ಇನ್ನೊಂದು ಜನ್ಮ ಅನ್ನೋದು ಇರಲ್ಲ. ಇನ್ನು ಉಳಿದಿರೋ ಎಲ್ಲ ಅಂದ್ರೆ ಕೈಲಾಸ, ವೈಕುಂಠ, ಸ್ವರ್ಗ ಇದೆಲ್ಲ ಕೂಡ ಕೆಲವು ವರ್ಷಗಳು ಮಾತ್ರ ನಾವಲ್ಲಿದ್ದು ಮತ್ತೆ ಭೂಲೋಕದಲ್ಲಿ ಜನ್ಮ ಪಡಿಬೇಕಾಗುತ್ತೆ. ಹಾಗಾಗಿ ಮೋಕ್ಷ ಅನ್ನೋದು ನಾವು ಬೇಡ್ಕೊಂಡಾಗ ಮಾತ್ರನೇ ಸಿಗುತ್ತೆ, ತಾನಾಗಿ ಬರಲ್ಲ. ಇನ್ನು ಈಗ ನಾವು ಮೋಕ್ಷಕ್ಕೆ ಅರ್ಹತೆ ಸಂಪಾದನೆ ಮಾಡ್ಕೊಂಡಿದ್ದೀವಿ ಅಂತ ತಿಳಿಸೋಂತ ಕೆಲವು ಸೂಚನೆಗಳನ್ನ ಹೇಳ್ತೀನಿ. ಇದರಲ್ಲಿ ಮೊದಲನೇದು, ಪ್ರಾಣಿಗಳು ನಮ್ಮ ಮೇಲೆ ಅತಿಯಾದ ಪ್ರೀತಿಯನ್ನ ತೋರಿಸುತ್ತೆ. ಅಂದ್ರೆ ಮುಂಚೆ ಯಾವ ಪ್ರಾಣಿಗಳು ನಮ್ಮನ್ನ ನೋಡಿ ಹೆದರ್ತಾ ಇದ್ವೋ ಆ ಪ್ರಾಣಿಗಳು ಅಥವಾ ಪಕ್ಷಿಗಳು ನಮ್ಮ ಹತ್ರ ಓಡಿ ಬರುತ್ತೆ. ನಾವೀಗ ಒಂದು ಪ್ರಾಣಿನೋ ಅಥವಾ ಪಕ್ಷಿನೋ ನಮ್ಮ ಕಡೆ ಆಕರ್ಷಣೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ನಾವು ಸ್ವಲ್ಪ ಊಟ ಕೊಡಬೇಕು. ಆಗ್ಲೇ ಅವುಗಳಿಗೆ ನಮ್ಮ ಮೇಲೆ ನಂಬಿಕೆ ಬಂದು ನಮ್ಮ ಹತ್ರ ಬರ್ತವೆ. ಆದ್ರೆ ಈ ಮೋಕ್ಷಕ್ಕೆ ಹತ್ರ ಆಗಿರೋಂಥ ವ್ಯಕ್ತಿಗಳು ಊಟ ಹಾಕ್ಲಿ ಬಿಡ್ಲಿ, ಪ್ರಾಣಿ ಪಕ್ಷಿಗಳು ಅವರ ಮೇಲೆ ಅಪಾರವಾದ ಪ್ರೀತಿನ ತೋರಿಸ್ತವೆ. ನೀವು ಸುಮ್ಮನೆ ಕೂತಿದ್ರೂ ಕೂಡ ನಿಮ್ಮ ಹತ್ರ ಎಷ್ಟೋ ದಿನಗಳ ಪರಿಚಯ ಇರೋ ತರ ನಿಮ್ಮ ಅಕ್ಕಪಕ್ಕನೇ ನಾಯಿಗಳು ಬಂದು ಕೂತ್ಕೊಳ್ಳೋದು, ಪಕ್ಷಿಗಳು ನಿಮ್ಮ ಪಕ್ಕನೇ ಕೂತ್ಕೊಳ್ಳೋದು, ಇತರೆ ಪ್ರಾಣಿಗಳು ನಿಮ್ಮ ಸುತ್ತ ಸೇರಿಕೊಳ್ಳುತ್ತವೆ. ಇದು ಮೊದಲನೇ ಸಂಕೇತ. ಇನ್ನು ಎರಡನೇ ಸೂಚನೆ ಏನಂದ್ರೆ, ನಾವು ನಮ್ಮ ಸುತ್ತ ಇರುವಂತ ವಸ್ತುಗಳನ್ನ ನಾವು ಇಷ್ಟಪಡಲ್ಲ. ಅಂದ್ರೆ ಮನುಷ್ಯ ತಯಾರಿಸಿದಂತ ವಸ್ತುಗಳು, ಉದಾಹರಣೆಗೆ ಟಿವಿ, ಫೋನ್, ಇವುಗಳಿಂದ ದೂರ ಇರೋಕೆ ಇಷ್ಟಪಡ್ತೀವಿ. ಪ್ರಕೃತಿ ಮೇಲೆ ಪ್ರೀತಿ ಹೆಚ್ಚಾಗಿ ಬೆಳೆಯುತ್ತೆ. ಪ್ರಕೃತಿನ ಆರಾಧಿಸೋಕೆ ಶುರು ಮಾಡ್ತೀವಿ. ಯಾರಾದ್ರೂ ಪ್ರಕೃತಿ ಹಾಳು ಮಾಡ್ತಿದ್ರೆ ನಮ್ಮಿಂದ ಸಹಿಸೋಕೆ ಆಗಲ್ಲ. ಒಂದು ಮರ ಕಡಿತಾ ಇದ್ರೆ ನಮ್ಮ ಮನೇನೇ ಯಾರೋ ಉರುಳಿಸ್ತಾ ಇದ್ದಾರೆ ಅನ್ನೋ ಭಾವನೆ ನಮಗೆ ಬಂದುಬಿಡುತ್ತೆ. ಮೂರನೇ ಸೂಚನೆ, ದೇವರ ಮೇಲೆ ವಿಪರೀತವಾದ ಭಕ್ತಿ ಬೆಳೆಯುತ್ತೆ. ಅಂದ್ರೆ ನಮಗೆ ದೇವರು ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಅನ್ಸುತ್ತೆ. ಒಂದು ವೇಳೆ ಟಿವಿ ನೋಡ್ತಿದ್ರೆ ದೇವರ ಪ್ರೋಗ್ರಾಮ್ಸ್ ಬಿಟ್ಟು ಬೇರೆ ಏನೂ ಕೂಡ ನೋಡಲ್ಲ. ಮೊಬೈಲ್ ಕೈಯಲ್ಲಿದ್ರೆ ಅದರಲ್ಲೂ ಕೂಡ ದೇವರ ವಿಚಾರಗಳು ಅಂದ್ರೆ ಪುರಾಣಗಳು, ಹರಿಕಥೆಗಳು, ಶಾಸ್ತ್ರಗಳು, ವೇದಗಳು ಇಂಥದ್ದನ್ನ ಮಾತ್ರ ನೋಡೋಕೆ ಇಷ್ಟಪಡ್ತೀವಿ. ಸಾಮಾನ್ಯವಾಗಿ ಫೋನ್ ಕೈಯಲ್ಲಿದೆ ಅಂದ್ರೆ ಜನ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ನೋಡೋಕೆ ಇಷ್ಟಪಡ್ತಾರೆ. ಆದ್ರೆ ಮೋಕ್ಷಕ್ಕೆ ಹತ್ತಿರ ಇರುವಂತ ವ್ಯಕ್ತಿಗಳು ಮಾತ್ರ ದೇವರ ವಿಡಿಯೋಗಳಲ್ಲೇ ಎಂಟರ್ಟೈನ್ಮೆಂಟ್ನ ಹುಡುಕೊಳ್ತಾರೆ. ನಾಲ್ಕನೇ ಸೂಚನೆ ಏನಂದ್ರೆ, ಈ ವ್ಯಕ್ತಿಗಳು ಜೀವನದಲ್ಲಿ ಏನೇ ನಡೆದ್ರೂ ಅದು ದೇವರೇ ಮಾಡಿರೋದು ಅಂತ ಬಲವಾಗಿ ನಂಬುತ್ತಾರೆ. ಯಾವುದಕ್ಕೂ ಹೆದರಲ್ಲ, ಬೆದರಲ್ಲ.
ಹಾಗೆ ಒಂದು ವೇಳೆ ಅವರಿಗೆ ತುಂಬಾ ಪ್ರೀತಿಪಾತ್ರರು ಮೃತಪಟ್ಟಾಗಲೂ ಕೂಡ ತುಂಬಾ ಅಳೋದಾಗ್ಲಿ ಗೋಳಾಡೋದಾಗ್ಲಿ ಮಾಡಲ್ಲ. ಮನಸ್ಸಿನಲ್ಲಿ ಸ್ವಲ್ಪ ನೋವು ತಿಂತಾರೆ, ಒಂದೆರಡು ಹನಿ ಕಣ್ಣೀರು ಹಾಕ್ತಾರಷ್ಟೆ. ಯಾಕಂದ್ರೆ ಇವರಿಗೆ ಎಲ್ಲಾ ವಿಷಯ ಕೂಡ ಅರ್ಥ ಆಗಿರುತ್ತೆ. ಅಂದ್ರೆ ಹುಟ್ಟಿರೋ ಪ್ರತಿ ಮನುಷ್ಯ ಸಾಯ್ಲೇಬೇಕು. ನಾವು ಬಟ್ಟೆ ಯಾವ ರೀತಿ ಪ್ರತಿದಿನ ಬದಲಾಯಿಸ್ತೀವೋ ಅದೇ ರೀತಿ ಆಯಸ್ಸು ಮುಗಿದ ತಕ್ಷಣ ಆತ್ಮ ದೇಹವನ್ನ ಬದಲಾಯಿಸುತ್ತೆ ಅನ್ನೋದು ಇವರಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. 5ನೇ ಸೂಚನೆ ಏನಂದ್ರೆ, ನಮ್ಮ ಹೃದಯ ತುಂಬಾನೇ ಪವಿತ್ರವಾಗಿ ಬದಲಾಗುತ್ತೆ. ನಮ್ಮ ಹೃದಯದೊಳಗೆ ಅದುವರೆಗೂ ಇದ್ದಂತ ಕಲ್ಮಶ ಎಲ್ಲ ಕೂಡ ಮಂಜಿನಂತೆ ಕರಗೋಗುತ್ತೆ. ನಾವು ಯಾವ ರೀತಿ ಬದಲಾಗ್ತೀವಿ ಅಂದ್ರೆ, ನಮಗೆ ಕೋಪ ಬರಲ್ಲ, ಅಸೂಯೆ ಬರಲ್ಲ, ಗರ್ವ ಅಹಂಕಾರ ಇರಲ್ಲ, ಯಾರ ಮೇಲೂ ಹೆಚ್ಚು ಮಮಕಾರ ಕೂಡ ಇರಲ್ಲ. ಪರಪುರುಷ ಅಥವಾ ಪರಸ್ತ್ರೀಯನ್ನ ನೋಡಿದಾಗ ಮಾತೃಭಾವನೆ, ಪಿತೃಭಾವನೆ ಅಥವಾ ಸಹೋದರ ಸಹೋದರಿ ಭಾವನೆ ಮಾತ್ರ ಬರುತ್ತೆ. ಈ ರೀತಿ ಯಾರ ಮೇಲೂ ಕೂಡ ತಪ್ಪಾದ ಭಾವನೆ ಅನ್ನೋದು ಬರಲ್ಲ. ಸೇವಾ ಮಾರ್ಗದ ಕಡೆ ನಮ್ಮ ಹೃದಯ ಪ್ರಯಾಣ ಮಾಡುತ್ತೆ. ಸೇವಾ ಮಾರ್ಗ ಅಂದ್ರೆ ಕಷ್ಟದಲ್ಲಿರೋರ್ಗೆ ನಾನು ಸಹಾಯ ಮಾಡಲೇಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅವರ ಕೈಯಲ್ಲಿ ಸಹಾಯ ಮಾಡೋಷ್ಟು ಹಣ ಇಲ್ಲದೆ ಇದ್ರೂ ಕೂಡ ಅವರ ಹತ್ರ ಎಷ್ಟಿರುತ್ತೋ ಅದರಲ್ಲೇ ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡ್ತಾರೆ. 6ನೇ ಸೂಚನೆ ಏನಂದ್ರೆ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸಂತೋಷ ಉಕ್ಕಿ ಹರಿತಾ ಇರುತ್ತೆ. ಅಂದ್ರೆ ನಮ್ಮನ್ನ ಯಾರೋ ಒಬ್ರು ಬಂದು ಸಂತೋಷ ಪಡಿಸೋದಲ್ಲ. ಯಾವುದೋ ಒಂದು ಜೋಕ್ ನೋಡ್ದಾಗಿರ್ಬೋದು, ನಮ್ಮ ಪ್ರೀತಿ ಪಾತ್ರರನ್ನ ನೋಡ್ದಾಗಿರ್ಬೋದು, ಅಂತ ಸಮಯದಲ್ಲಿ ಬರೋ ಸಂತೋಷ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಕೂಡ ಸಂತೋಷ ಅನ್ನೋದು ತುಂಬಿರುತ್ತೆ. ನಮ್ಮನ್ನ ಯಾರೇ ಬೈದ್ರು, ನಮ್ಮನ್ನ ಯಾರೇ ದ್ವೇಷ ಮಾಡ್ತಿದ್ರು ಕೂಡ ನಮ್ಮ ಮನಸ್ಸಲ್ಲಿರೋ ಸಂತೋಷ ಹೋಗಲ್ಲ, ನಮಗೆ ದುಃಖ ಉಂಟಾಗಲ್ಲ. ಇನ್ನು 6ನೇ ಸೂಚನೆ ಏನಂದ್ರೆ, ಒಂದು ದಿನ ನಾವು ದೇವ್ರ ಪೂಜೆ ಮಾಡೋಕ್ಕಾಗಿಲ್ಲ ಅಥವಾ ದೇವ್ರಿಗಾಗಿ ಸಮಯ ಇಡೋಕ್ಕಾಗಿಲ್ಲ ಅಂದ್ರೆ ನಮ್ಮಿಂದ ಸಹಿಸೋಕಾಗಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಪೂರ್ತಿಯಾಗಿ ಈ ಜನ್ಮನ ದೇವರಿಗಾಗಿ ಮೀಸಲಿಟ್ಟಿರ್ತೀವಿ. ಹಾಗಾಗಿ ಒಂದು ದಿನ ದೇವರಿಗೆ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಜನ್ಮನೇ ವ್ಯರ್ಥ ಆಗೋಯ್ತು ಅನ್ನೋ ಭಾವನೆ ನಮಗೆ ಬಂದ್ಬಿಡುತ್ತೆ. ಇನ್ನು ಎಲ್ಲಾದ್ರೂ ದೇವರ ಪ್ರವಚನೆ ಕೇಳಿದ್ರೆ, ಭಜನೆಗಳು, ಕೀರ್ತನೆಗಳು, ದೇವರ ಲೀಲೆಗಳು ಇಂಥವುಗಳನ್ನ ಕೇಳ್ತಾ ಇದ್ರೆ ನಾವು ನಮ್ಮನ್ನೇ ಮರ್ತೋಗ್ತೀವಿ. ಯಾವುದೋ ಒಂದು ಲೋಕಕ್ಕೆ ಹೊರಟೋದಂತೆ ಅನುಭವ ಪಡ್ಕೋತೀವಿ. ದೇವ್ರ ಬಗ್ಗೆ ಕೇಳ್ತಾ ಇದ್ರೆ ನಮ್ಮ ಕಣ್ಣಲ್ಲಿ ತಾನಾಗಿ ನೀರ್ ಸುರಿಯುತ್ತೆ, ರೋಮಾಂಚನ ಆಗುತ್ತೆ. ಇನ್ನು 7ನೇ ಸೂಚನೆ ಏನಂದ್ರೆ, ಯಾರೇ ನಮ್ಮ ಮೇಲೆ ವಿಷ ಚಿಮ್ತಾ ಇದ್ರೂ ಕೂಡ ನಾವು ಹಿಂದಿರುಗಿ ಅವರ ಮೇಲೆ ವಿಷ ಕಕ್ಕಲ್ಲ. ಅಂದ್ರೆ ನೀನು ಹಾಳಾಗೋಗ್ತೀಯ, ನೀನು ಉದ್ಧಾರ ಆಗಲ್ಲ ಅಂತ ಬೇರೆಯವರು ನಮಗೆ ಶಾಪ ಹಾಕ್ತಾ ಇದ್ರು ಕೂಡ ನೀನು ಕೂಡ ಹಾಳಾಗೋಗ್ತೀಯ ಅಂತ ನಾವು ಅವ್ರಿಗೆ ಮತ್ತೆ ಶಾಪ ಹಾಕೋಕೆ ಹೋಗಲ್ಲ. ದೇವ್ರು ನೋಡ್ಕೋತಾನೆ ಅಂತ ಸುಮ್ನಾಗ್ತೀವಿ. ಅಷ್ಟೊಂದು ತಾಳ್ಮೆ, ಸಹನೆ ನಮಗೆ ಬಂದ್ಬಿಡುತ್ತೆ. ಈ ತಾಳ್ಮೆ ಹಾಗೂ ಸಹನೆ ಅನ್ನೋದು ಯಾರಿಗೂ ಕೂಡ ಮೈನಸ್ ಪಾಯಿಂಟ್ ಅಲ್ಲ, ಅದು ಯಾವಾಗ್ಲೂ ನಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ತುಂಬಾ ಜನರು ಯಾವ್ದಾದ್ರೂ ವ್ಯಕ್ತಿ ತುಂಬಾ ಸಹನೆಯಿಂದ ಇದ್ದಾನೆ, ತಾಳ್ಮೆಯಿಂದ ಇದ್ದಾನೆ, ನಾವನ್ನೋ ಮಾತುಗಳನ್ನ ಮೌನವಾಗಿ ಅನಿಸ್ಕೊಳ್ತಾ ಇದ್ದಾನೆ ಅಂದ್ರೆ ಆ ವ್ಯಕ್ತಿ ತುಂಬಾ ಬಲಹೀನ ಅಥವಾ ಕೈಲಾಗದವನು ಅಂದ್ಕೊಳ್ತಾರೆ. ಆದ್ರೆ ಅದು ನಿಜ ಅಲ್ಲ. ಯಾಕಂದ್ರೆ ನಾಯಿ ತರ ಕೋಪ ಬಂದಾಗ ಕಿರ್ಚಾಡೋ ವ್ಯಕ್ತಿನೇ ನಿಜಕ್ಕೂ ಕೈಲಾಗದವನಾಗ್ತಾನೆ. ಕೋಪದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅದರ ನಂತರ ಪಶ್ಚಾತ್ತಾಪ ಪಟ್ಟರೂ ಕೂಡ ಪ್ರಯೋಜನ ಇರಲ್ಲ, ಕೆಲವೊಂದು ಬದಲಾಯಿಸೋಕೆ ಆಗಲ್ಲ. ಆದ್ರೆ ಈ ತಾಳ್ಮೆ, ಸಹನೆ ಇರುವಂತ ವ್ಯಕ್ತಿ ಏನನ್ನ ಬೇಕಾದ್ರೂ, ಯಾರನ್ನ ಬೇಕಾದ್ರೂ ಜಯಿಸ್ತಾನೆ. ಎಲ್ಲರ ಕೈಯಲ್ಲಿ ತಾಳ್ಮೆ, ಸಹನೆಯಿಂದ ಇರೋಕೆ ಆಗಲ್ಲ. ಈ ತಾಳ್ಮೆ ಹಾಗೂ ಸಹನೆ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂದ್ರೆ, ನಾವು ಮತ್ತೆ ಮತ್ತೆ ಪಾಪಗಳು, ಕರ್ಮಗಳನ್ನ ನಮ್ಮ ತಲೆ ಮೇಲೆ ಎಳ್ಕೊಳ್ಳೋಕೆ ಹೋಗಲ್ಲ. ತಾಳ್ಮೆ, ಸಹನೆ ಕಳೆದುಕೊಂಡಂತ ವ್ಯಕ್ತಿ ಕೋಪ ತಂದುಕೊಂಡು ದೊಡ್ಡವರು ಚಿಕ್ಕವರು ಅಂತ ಕೂಡ ನೋಡದೆ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಯೋದು, ಅವ್ರಿಗೆ ಕಷ್ಟ ಬಂದಾಗ ದೇವರನ್ನ ನಿಂದಿಸೋದು, ಯಾರನ್ನಾದ್ರೂ ಹೊಡೆದು ನೋವು ಕೊಡೋದು, ಬೈದು ಅವ್ರ ಮನಸ್ಸಿಗೆ ನೋವು ಕೊಡೋದು, ಇಂಥ ಕೆಲಸಗಳನ್ನ ಮಾಡಿ ಮತ್ತೆ ಮತ್ತೆ ಪಾಪಗಳನ್ನ ಮೂಟೆ ಕಟ್ಕೊಳ್ತಾ ಹೋಗ್ತಾರೆ. ಆದ್ರೆ ತಾಳ್ಮೆ ಇರುವಂತ ವ್ಯಕ್ತಿ ಯಾರ ಮನಸ್ಸಿಗೂ ಶರೀರಕ್ಕೂ ನೋವು ಮಾಡಲ್ಲ. ಹಾಗಾಗಿ
ಅವ್ರಿಗೆ ಪಾಪಗಳು ಬರಲ್ಲ. ಇನ್ನು 8ನೇ ಸೂಚನೆ ಏನಂದ್ರೆ, ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಕೂಡ ತೀರ್ಥಯಾತ್ರೆಗಳು ಮಾಡಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕು ಅಂತ ಇಷ್ಟ ಇರುತ್ತೆ. ಆದ್ರೆ ನಾವು ಹೋಗಬೇಕು ಅಂದ್ರೆ ಎಷ್ಟೋ ಏರ್ಪಾಟುಗಳನ್ನ ಮಾಡ್ಕೋತೀವಿ. ಇಷ್ಟು ದಿನಕ್ಕೆ ಬಟ್ಟೆ, ದಾರಿಯಲ್ಲಿ ಹಸಿವಾದ್ರೆ ತಿನ್ನೋಕೆ ಸ್ನ್ಯಾಕ್ಸ್, ಬಟ್ಟೆಗೆ ಮ್ಯಾಚಿಂಗ್ ಜ್ಯುವೆಲ್ಸ್, ಮೇಕಪ್ ಐಟಮ್ಸ್ ಇವೆಲ್ಲ ಕೂಡ ರೆಡಿ ಮಾಡಿಕೊಂಡು ಏನೋ ಒಂದು ಮದುವೆಗೆ ಹೋಗೋ ತರ ತಯಾರಾಗ್ತೀವಿ. ಆದ್ರೆ ಮೋಕ್ಷಕ್ಕೆ ಹತ್ತಿರ ಆಗಿರೋಂಥ ವ್ಯಕ್ತಿಗಳು ತೀರ್ಥಯಾತ್ರೆಗೆ ಹೋಗೋ ಅವಕಾಶ ಬಂದ್ರೆ ಅಂತೂ ಉಟ್ಟ ಬಟ್ಟೆಯಲ್ಲೇ ತಯಾರಾಗಿ ನಿಂತ್ಕೋತಾರೆ. ಅವರು ದೇವರನ್ನ ನೋಡ್ತಾ ಇದ್ದೀನಿ ಅನ್ನೋ ಸಂತೋಷದಲ್ಲಿ ಎಲ್ಲ ಕೂಡ ಮರ್ತೋಗ್ತಾರೆ. ಹಾಗೆ ಕೆಲವೊಮ್ಮೆ ನಮಗೆ ಹಣ ಇದ್ರೆ ಆರೋಗ್ಯ ಸಹಕರಿಸಲ್ಲ, ಆರೋಗ್ಯ ಇದ್ರೆ ಹಣ ಇರಲ್ಲ, ಅವೆರಡೂ ಇದ್ರೆ ನಮಗೆ ಹೋಗೋ ಮನಸ್ಸೇ ಇರಲ್ಲ. ಅಯ್ಯೋ, ತೀರ್ಥಯಾತ್ರೆಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗೋದಕ್ಕಿಂತ ಯಾವ್ದಾದ್ರೂ ಬೀಚ್ಗಳಿಗೆ ಹೋಗೋಣ, ಟ್ರೆಕ್ಕಿಂಗ್ ಮಾಡೋಣ, ಇಂಥ ಆಸೆಗಳು ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಅದರ ಅರ್ಥ ನಮ್ಮನ್ನ ದೇವರು ಅವ್ರ ಹತ್ರ ಕರ್ಸ್ಕೊಳ್ಳೋಕಿನ್ನೂ ಇಷ್ಟಪಡ್ತಿಲ್ಲ ಅಂತ. ಆದ್ರೆ ಮೋಕ್ಷಕ್ಕೆ ಹತ್ತಿರ ಆಗಿರುವಂತ ವ್ಯಕ್ತಿಗಳು ದುಡ್ಡಿಲ್ಲ ಅಂದ್ರು, ಆರೋಗ್ಯ ಸಹಕರಿಸಿಲ್ಲ ಅಂದ್ರೂ ಕೂಡ ಯಾರೋ ಒಬ್ಬರ ಮೂಲಕ ದೇವರು ಅವರನ್ನ ಅವರ ಸನ್ನಿಧಿಗೆ ಕರ್ಸ್ಕೊಳ್ತಾರೆ. ಒಂದು ವೇಳೆ ಅವರಿಗೆ ಹೋಗೋ ಅದೃಷ್ಟ ಸಿಕ್ಕಿಲ್ಲ ಅಂದ್ರೂ ಕೂಡ ಅವರು ದುಃಖ ಪಡಲ್ಲ. ಅವರು ಮನಸ್ಸಿನಲ್ಲೇ ಧ್ಯಾನ ಮಾಡೋ ಮೂಲಕ ತೀರ್ಥಯಾತ್ರೆಗಳಿಗೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದಿರುವಂತ ಅನುಭವ ಪಡ್ಕೊಳ್ತಾರೆ. ನಾವು ಮನಸ್ಸಿನಲ್ಲೇ ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡ್ಬೋದು. ಅದನ್ನೇ ಮಾನಸಿಕ ಯಾತ್ರೆ ಅಂತ ಕರೀತಾರೆ. ಮನಸ್ಸಲ್ಲಿ ಯಾವ ರೀತಿ ಊಹಿಸ್ಕೊಳ್ಳೋಕೆ ಸಾಧ್ಯ? ಮನಸ್ಸಲ್ಲಿ ಹೋಗ್ಬರೋದು, ಹಾಗೆ ಡೈರೆಕ್ಟ್ ಆಗಿ ಹೋಗ್ಬರೋದು ಒಂದೇನಾ ಅಂತ ನೀವು ಕೇಳ್ಬೋದು. ಕೆಲಸಕ್ಕೆ ಬಾರದ ಎಷ್ಟೋ ವಿಷಯಗಳನ್ನ ನಾವು ಮನಸ್ಸಲ್ಲಿ ಊಹಿಸ್ಕೊಳ್ತಾ ಇರ್ತೀವಿ. ಉದಾಹರಣೆಗೆ, ಯಾರೋ ಗಂಡ ಹೆಂಡತಿ ಪ್ರೀತಿಯಿಂದ ಇದ್ರೆ ನಾನು ನನ್ನ ಗಂಡ ಅಥವಾ ಹೆಂಡತಿ ಕೂಡ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ತುಂಬಾ ದುಡ್ಡಿರೋರ್ನ ನೋಡಿದಾಗ ನನಗೂ ಅಷ್ಟೊಂದು ದುಡ್ಡಿದ್ರೆ ಎಷ್ಟೊಂದು ಚೆನ್ನಾಗಿರ್ತಿತ್ತು ಅನ್ಕೋತೀವಿ. ಒಂದು ಒಡವೆ ನೋಡ್ದಾಗಿರ್ಬೋದು, ಬಟ್ಟೆ ನೋಡ್ದಾಗಿರ್ಬೋದು, ನನಗೂ ಬೇಕು ಅನ್ಕೋತೀವಿ. ಅಥವಾ ನಮ್ಮ ಫೇವ್ರೆಟ್ ಪದಾರ್ಥನ ತಿನ್ನೋ ಹಾಗೂ ಕೂಡ ಕೆಲವೊಮ್ಮೆ ನಾವು ಊಹಿಸ್ಕೊಳ್ತೀವಿ. ಅದೆಲ್ಲ ಕೂಡ ಮನಸ್ಸಲ್ಲಿ ನಾವು ಊಹಿಸ್ಕೊಳ್ಳೋದೆ. ಅದೇ ದೇವ್ರ ಬಗ್ಗೆ ಅಂದ್ಕೊಂಡ್ರೆ ಮಾತ್ರ ಅವನನ್ನ ಒಬ್ಬ ಹುಚ್ಚನಂತೆ ನೋಡ್ತೀವಿ. ನಿಜಕ್ಕೆ ಹುಚ್ಚರು ಅವರಲ್ಲ, ನಾವೇ. ಮನಸ್ಸಲ್ಲಿ ಹೋಗೋದು, ಡೈರೆಕ್ಟ್ ಆಗಿ ಹೋಗೋದು ಎರಡೂ ಒಂದೇ ಅಲ್ಲ. ನಾವು ಮನಸ್ಸಲ್ಲಿ ಹೋದಾಗ ಇನ್ನೂ ಹೆಚ್ಚು ಪವಿತ್ರತೆ ಇರುತ್ತೆ. ಇದೇ ಸ್ನೇಹಿತರೆ, ಇದೇ ನಮ್ಮ ಕೊನೆ ಜನ್ಮ ಅಥವಾ ನಾವು ಮೋಕ್ಷಕ್ಕೆ ಹತ್ತಿರ ಇದ್ದೀವಿ ಅಂದಾಗ ನಮಗೆ ಕಾಣಿಸೋಂತ ಸೂಚನೆಗಳು. ಇದರಲ್ಲಿ ಎಲ್ಲ ಕೂಡ ಎಲ್ರಿಗೂ ಅನುಭವ ಆಗ್ಬೇಕು ಅಂತ ಏನೂ ಇಲ್ಲ. 1-2-3 ಅನುಭವ ಆಗ್ತಾ ಇದ್ರೂ ಕೂಡ ನಮ್ಮೊಳಗಿರುವಂತ ಚಕ್ರಗಳು ತೆರೆದುಕೊಂಡಿವೆ ಅಂತ ಅರ್ಥ. ನಾವು ಇನ್ನಷ್ಟು ಚಕ್ರಗಳನ್ನ ತೆರೆಯೋಕೆ ಪ್ರಯತ್ನ ಮಾಡಬೇಕು. ದೇವರಿಗೆ ಇನ್ನಷ್ಟು ಹತ್ತಿರ ಆಗೋಕೆ ಪ್ರಯತ್ನ ಪಡ್ತಾ ಇದ್ರೆ ಈ ಎಲ್ಲಾ ಅನುಭವಗಳು, ಈ ಎಲ್ಲಾ ಚಕ್ರಗಳು ಕೂಡ ತಾನಾಗಿ ತೆರೆದುಕೊಳ್ಳುತ್ತೆ. ಹಾಗೆ ಇದೇ ನಮ್ಮ ಕೊನೆ ಜನ್ಮ ಆಗುತ್ತೆ, ಅಥವಾ ಮುಂದಿನ ಜನ್ಮ ಉತ್ತಮವಾಗಿರೋಕೆ ಸಹಾಯ ಮಾಡುತ್ತೆ, ಅಥವಾ ನಮಗೆ ಬೇಕಾದ ಯಾವುದೇ ಲೋಕ ನಾವು ಪಡ್ಕೊಳ್ಳೋ ಅದೃಷ್ಟ ಕೂಡ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವ್ದಾದ್ರೂ ಅನುಭವಗಳು ಅಥವಾ ಸೂಚನೆಗಳು ಕಾಣಿಸ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.